Welcome to Rock and Grill, where we feature authentic Indian cuisine. Immerse yourself in the abundance of aromas, spices, and flavors. Our culinary experts have a passion for designing memorable feasts and are committed to featuring only fresh, healthy, and whole foods. Take a culinary trip through India and experience an array of appetizing, delectable, and delicious dishes. Visit us today at rockandgrillusa.com to learn more and to book your next event. ನಿಜಕ್ಕೂ ತುಂಬ ಒಳ್ಳೆ ಆಫರಲ್ಲಿ ತುಂಬ ಪ್ರಕೃತಿ ಮಡ್ಲಲ್ಲಿ ಇರುವಂಥ ಒಂದು ಮನೆಯನ್ನು ಕಟ್ಕೊಡೋಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಪ್ಲೀಸ್ ದಯವಿಟ್ಟು ನಿಮ್ಮ ಹತ್ರ ಹಣ ಇದ್ದರೆ ತಗೊಳ್ಳಿ, ಬಟ್ ದಯವಿಟ್ಟು ಸಾಲ ಗಿಲ್ಲ ಮಾಡಿ ಮನೆ ತೊಗೊಳ್ಬಿಡಿ. ಅದು ನಾನು ಯಾವತ್ತೂ ಪ್ರಮೋಟ್ ಮಾಡಲ್ಲ. ಸಾಲ ಮಾಡಿ ಮನೆ ಮಾಡಬೇಡಿ. ನಿಮ್ಮ ಹತ್ರ ದುಡ್ಡಿತ್ತು ಅಂದರೆ ಧೈರ್ಯವಾಗಿ ಆರಾಮಾಗಿ ತೊಗೊಳ್ಳಿ. ಆಮೇಲೆ ಅವರು ಪಾಪ ಸಾಲ ಅಂತ ಏನು ಕೊಡ್ತಾ ಇದ್ದಾರೆ ಅದನ್ನೂ ಒಳ್ಳೆ ಆಫರ್ಲೇ ಕೊಟ್ಟಿದ್ದಾರೆ. 3 ವರ್ಷ 0% ಇಂಟ್ರೆಸ್ಟಲ್ಲಿ 3 ವರ್ಷ ನಿಮಗೆ ಕಟ್ಟುವಂಥ ಕಾಲಾವಕಾಶ ಇರುತ್ತೆ. ಆ್ಯಂಡ್ 10 ವರ್ಷ ನೀವೇನು ಟೀ ಪ್ಲ್ಯಾಂಟೇಷನ್ ಹಾಕ್ಕೊಡ್ತಾರೆ ಅದನ್ನು ಮೇಂಟೆನೆನ್ಸು ಸಹ ಅವರೇ ಮಾಡ್ತಾಯಿದ್ದಾರೆ. 10 ವರ್ಷ ಆದಮೇಲೆ ನಮಗೆ ಸಮಾಧಾನ ಆಗಲಿಲ್ಲ, ಈ ಪ್ರಾಪರ್ಟಿ ನಾವು ಮಾರ್ಬಿಡ್ತೀನಿ ಅಂದರೆ 10 ಪಟ್ಟು ರೇಟ್ ಕೊಟ್ಟು ಅದನ್ನು ಅವರೇ ತಗೊಳ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಈ ಥರ ಎಲ್ಲ ಯಾರೂ ಹೇಳೋದಿಲ್ಲ. ಅಷ್ಟು ಒಳ್ಳೆ ಮನಸ್ಸಿರೋದ್ರಿಂದ ಅಷ್ಟೊಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ದಯವಿಟ್ಟು ತಮ್ಮ ಹತ್ರ ಹಣ ಇದ್ದರೆ ಒಂದು ಪ್ರಕೃತಿ ಮಡ್ಲಲ್ಲಿ ಮನೆ ಮಾಡಬೇಕು ಅಂತ ಏನಾದ್ರು ನಿಮ್ಗೆ ಅನಿಸಿದರೆ ದಯವಿಟ್ಟು ಇನ್ವೆಸ್ಟ್ ಮಾಡಿ. ನಮಸ್ಕಾರ. ನಾವೀಗ ಸತೀಶ್ ಮನೆ ಬ್ಯಾಕ್ಯಾರ್ಡಲ್ಲಿ ಇದ್ದೀವಿ. ಮರೂನ್ ಶರ್ಟ್ ಹಾಕ್ಕೊಂಡಿರೋರೇ ಸತೀಶ್. ಇವರು ಸಿಂಗಲ್ ಪೇರೆಂಟ್. ಹಸಿರು ಬಣ್ಣದ ಸೀರೆ ಶಾಂತ. ಇವ್ರ ಗಂಡ ಆಲ್ವೇಸ್ ಟ್ರಾವೆಲಿಂಗ್. ಹಳದಿ ಶರ್ಟು ಸೀತಾರಾಮ್.
ಇವ್ರ ಹೆಂಡತಿ ಆಲ್ವೇಸ್ ತವ್ರ ಮನೆ. ಗುಲಾಬಿ ಬಣ್ಣದ ಸೀರೆ ಲಲಿತಾ. ಇವ್ರ ಅಣ್ಣನ ಮಗಳೇ ಇವರಿಗೂ ಮಗಳ ಥರ. ಈ 4 ಜನ ಅವ್ರ ಏಜ್ ಬಾರ್ ಆಗಿರೋ ಮಕ್ಕಳಿಗೆ ಲೈಫ್ ಪಾರ್ಟ್ನರ್ಸ್ನ ಹುಡ್ಕೊಂಡು ಬಂದಿದ್ದಾರೆ. ನೀವು ಅನ್ಕೋಬೋದು ಇವರಿವರಲ್ಲೇ ಯಾಕೆ ಸಂಬಂಧ ಬೆಳೆಸಲಿಲ್ಲ ಅಂತ. ಹಲವಾರು ಕಾರಣದಿಂದ ಹಾಗಿಲ್ಲ. ಬಹುಶಃ ಮಕ್ಕಳ ಉದ್ಯೋಗ ಕಾರಣ ಇರ್ಬೋದು, ಅಥವಾ ಜಾತಕ ಕೊಡದೇ ಇರ್ಬೋದು, ಅಥವಾ ಬೇರೆ ರಿಕ್ವೈರ್ಮೆಂಟ್ಸ್ ಇದ್ದರೂ ಇರ್ಬೋದು. ಸದ್ಯದಲ್ಲೇ ಸತೀಶ್ಗೆ ಪರಿಚಯದ ಒಬ್ಬ ಮ್ಯಾರೇಜ್ ಬ್ರೋಕರು ಇಲ್ಲಿಗೆ ಬಂದು ಇವ್ರ ಜೊತೆ ಮದುವೆ ಮಾತುಕತೆ ನಡೆಸ್ತಾರೆ. ಬನ್ನಿ ನೋಡೋಣ ಏನೇನು ನಡೆಯುತ್ತೆ ಅಂತ. ನಾನು ಮೊದಲೇ ಹೇಳ್ದಂಗೆ ನನಗೆ ಪರಿಚಯದ ಒಬ್ರು ಫೇಮಸ್ ಬ್ರೋಕರ್ ಇದ್ದಾರೆ. ಅವ್ರನ್ನ ಕರೆಸ್ತಾ ಇದ್ದೀನಿ ಇವತ್ತು. ಅವ್ರ ಗಂಟೆಗೆ $250 ಚಾರ್ಜ್ ಮಾಡ್ತಾರೆ. ಅದು ಅವ್ರ ಸಿಟ್ಟಿಂಗ್ ಫೀಸ್ ಅಂತ. ಅದು ಸ್ವಲ್ಪ ಜಾಸ್ತಿ ಆಯ್ತು. ಸೊ ನಾವು 4 ಜನ ಸೇರಿರೋದ್ರಿಂದ ಈ ಸ್ವಲ್ಪ ಉಳಿತಾಯ ಆಗೋದು ಏನೋ ಅಂತ ಆ ಥರ ಮಾಡಿದೆ. ಮದುವೆಗಿಂತ ಮುಂಚೆನೆ ಉಳಿತಾಯ, ಒಳ್ಳೆ ಐಡಿಯಾ ಬಿಡಿ ಸತೀಶ್. ಬಂದ್ರು ಅನ್ಸುತ್ತೆ. ನಾವು ಬಾಗಿಲು ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸುಂದರ್ ಅಲಿಯಾಸ್ ಬ್ರೋಕರ್ ಸುಂದರ್, ಅಮೆರಿಕಾದ ಪ್ರೀಮಿಯಂ ಮ್ಯಾರೇಜ್ ಕನ್ಸಲ್ಟೆಂಟ್. ಪರವಾಗಿಲ್ವೇ, ಈ ಬ್ರೋಕರ್ ಸುಂದರ್ ಬ್ರೋಕರ್ ತರಾನೇ ಕಾಣಿಸ್ತಾರೆ. BS ಕರೆಕ್ಟ್ ಆಗಿದೆ. ಆದ್ರೂ ಸುಂದರವಾದ ಬ್ರೋಕರ್. ಅಂದ್ಹಾಗೆ ಈ ನಿಮ್ಗೆ ಈ ಗಂಡು ಹೆಣ್ಣು ಸೆಟಪ್ ಮಾಡೋ ಕೆಲಸದಲ್ಲಿ ಎಷ್ಟು ಅನುಭವ ಇದೆ? ಸ್ವಾಮಿ, ಸೆಟಪ್ ಅಲ್ಲ, ಇದೊಂಥರ ಬ್ರಹ್ಮನ್ ಕೆಲಸ ಅನ್ಕೊಳ್ಳಿ. ಬ್ರಹ್ಮ ಸೆಟಪ್ ಮಾಡಿರ್ತಾನೆ ಮುಂಚೆನೆ ನಾನು ಅವ್ರನ್ನ ಮೀಟಪ್ ಮಾಡಿಸ್ತೇನೆ. ಸುಂದರ್ ಅವರೇ, ಇವರೆಲ್ಲ ನನ್ನ ಹಾಗೆ ಅವರ ಮಕ್ಕಳಿಗೂ ಕೂಡ ಸಂಬಂಧ ಹುಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಸಹಾಯ ಬೇಕು ನಿಮ್ಮಿಂದ. ನಾನು ನೀವೊಬ್ಬರೇ ಅನ್ಕೊಂಡಿದ್ದೆ, 4 ಜನನ. ಸುಂದರ್ ಅವರೇ, ನಿಮ್ ಫೀಸ್ ಬಗ್ಗೆ ಆಮೇಲೆ ನಿಧಾನಕ್ಕೆ ಮಾತಾಡೋಣ. ಆದ್ರೂ ನಿಮ್ಮ ಅವರ್ಲಿ ರೇಟು $250 ಸ್ವಲ್ಪ ಜಾಸ್ತಿ ಅನ್ಸ್ಲಿಲ್ವಾ? ನೋಡಿ, ನೀವು ನಿಮ್ಮ ಮನೇಲಿ ಏನಾದ್ರು ರಿಪೇರಿ ಆದ್ರೆ ಅದನ್ನ ಕರೆಸ್ತಿರಲ್ಲ, ಅವ್ರು ಮಿನಿಮಮ್ $100-150 ಚಾರ್ಜ್ ಮಾಡ್ತಾರೆ. ಈ ಸಾಫ್ಟ್ವೇರ್ ಕನ್ಸಲ್ಟೆಂಟ್ಸ್ ಅದು ಏನು ಉತ್ಪಾದನೆ ಮಾಡ್ತಾರೋ ಗೊತ್ತಿಲ್ಲ, ಕಣ್ಗೂ ಕಾಣಿಸಲ್ಲ, ಅವ್ರು ಇದಕ್ಕಿಂತಾನೆ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಈಗ ಖರ್ಚು ಮಾಡ್ತಾರ ನೀವು ನಿಮ್ಮ ಮಕ್ಳ ಭವಿಷ್ಯಕ್ಕೆ ಅಂತ ಅನ್ಕೊಳ್ಳಿ. ಈ ಕಾಲದಲ್ಲಿ ಗಂಡು ಹೆಣ್ಣು ಹುಡುಕೋದು ಎಷ್ಟು ಕಷ್ಟ ಅಂತ ನನಗಿಂತ ನಿಮಗ್ ಚೆನ್ನಾಗಿ ಗೊತ್ತಿದೆ ಅಲ್ವಾ? ನಾನ್ ಬಂದ್ಬಿಟ್ಟು ಬರೀ ಗಂಡು ಹೆಣ್ಣನ್ ಮಾತ್ರ ಹುಡುಕಲ್ಲ, ಅವ್ರ ಜಾತಕದ ಹೊಂದಾಣಿಕೆ ನೋಡ್ತೀನಿ ನಾನು. ಇದನ್ನೆಲ್ಲ ನೋಡ್ತಾ ಇದ್ರೆ ನಾನ್ ಚಾರ್ಜ್ ಮಾಡ್ತಿರೋ ಸರ್ವಿಸ್ ಫೀ ತುಂಬಾ ಕಮ್ಮಿ ಅಂತಾನೆ ಅನ್ಸುತ್ತೆ ಅಲ್ವಾ? ಏನಂತೀರ? ನಮ್ಗೆಲ್ಲ ಓಕೆ ಅನ್ಸುತ್ತೆ. ಏನಂತೀರಾ? ಅಂದಾಗೆ ನಿಮ್ ಸಾಕಷ್ಟು ಗಂಡು ಹೆಣ್ಣಿನ ಪಟ್ಟಿ ಇದೆಯಾ? ಫೋಟೋ ಜೊತೆ ಜಾತಕನೂ ಸಿಕ್ಕತ್ತಲ್ವಾ? ನಮ್ಗೆ ನಮ್ ಧರ್ಮದವ್ರು ಯಾರು ಸಿಕ್ಕಿದ್ರೆ ಸಾಕು. ಹೌದು. ಆಮೇಲೆ ಜಾತಕದಲ್ಲಿ ಅಟ್ ಎ ಮಿನಿಮಮ್ 18 ಗುಣಗಳಾದ್ರೂ ಕೂಡ ಬರ್ಬೇಕು ನೋಡ್ರಿ. ಹೌದು. ಬ್ರೋಕರ್ ಅಂತ ಕೆಲಸ ತಗೊಂಡ್ಮೇಲೆ ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇದೆ. ಕ್ರಮೇಣ ನನ್ನ ಪ್ರಶ್ನೆಗಳಿಂದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ನಿಮ್ಗೆಲ್ಲ ಯಾವ ತರ ಸೊಸೆ ಅಳಿಯಬೇಕು ಅಂತ ಹೇಳಿ ನಾನ್ ಅಮೆರಿಕಾಲಿ ಯಾವ ಮೂಲೆಗಿದ್ರು ಕರ್ಕೊಂಡ್ ಬರ್ತೀನಿ. ಯಾವುದೋ ಮೂಲೆಯಲ್ಲಿರೋ ಗಂಡು ಬೇಡ ಸ್ವಾಮಿ, ನನ್ನ ಮಗಳಿಗೆ ಟೆಕ್ಸಸ್ ನಲ್ಲಿರೋ ಗಂಡೇ ಬೇಕು. ನನ್ ಮಗ ಸಮಿತ್ ಅಂತ ಡಬಲ್ ಮೇಜರ್ ಮಾಡ್ಕೊಂಡಿದ್ದಾನೆ, ಟಾಪ್ ಕಂಪನಿನಲ್ಲಿ ಕೆಲ್ಸಕ್ಕಿದ್ದಾನೆ. ನಾವು ಸ್ವಲ್ಪ ಸಂಪ್ರದಾಯಸ್ಥರು, ಅವನಿಗೆ 8ನೇ ವಯಸ್ಸಿನಲ್ಲೇ ಮುಂಜಿ ಮಾಡ್ಬಿಟ್ಟಿವಿ. ಈಗಲೂ ಕೂಡ ಕೆಲ್ಸಕ್ಕೆ ಹೋಗಕ್ಕಿಂತ ಮುಂಚೆ ಸಂಧ್ಯಾವನೆ ಮಾಡ್ಕೊಂಡೇ ಹೋಗೋದು. ನೋಡಿ, ನಮ್ಮನೆಗೆ ಹೊಂದ್ಕೊಂಡು ಹೋಗೋ ಹುಡುಗಿನ ಸ್ವಲ್ಪ ನೋಡ್ಕೊಳ್ಳಿ. ಅಂದಾಗೆ ನನ್ನ ಅಣ್ಣನ ಮಗಳ ಹೆಸರು ಶ್ರೇಯಾ ಅಂತ. ಇಂಜಿನಿಯರಿಂಗ್ ಓದ್ತಿರ್ಬೇಕಾದ್ರೆ ಡಾರ್ಮಲ್ ಇದ್ದಿದ್ರಿಂದ ಬರೋದು ಹೋಗೋದು ಒಂದ್ ಸ್ವಲ್ಪ ಕಮ್ಮಿ ಇತ್ತು. ಆದ್ರೂ ದೊಡ್ಡೋರು ಚಿಕ್ಕೋರು ಅಂದ್ರೆ ಭಯ, ಭಕ್ತಿ, ವಿಶ್ವಾಸ ಕೂಡ ಇದೆ ರೀ. ಅದು ನಮ್ಮ ಕನ್ನಡಿಗರ ದೊಡ್ಡ ಗುಣ ಅಲ್ವೇ? ಒಬ್ಬೊಬ್ಬರದು ಒಂದೊಂದ್ ತರ. ನನ್ ಮಗ ರಾಕೇಶ್ ಹೈಸ್ಕೂಲ್ ಟೀಚರು, ಅವನ್ಗೆ ಸ್ವಲ್ಪ ಸಂಬಳ ಕಮ್ಮಿ ಅನ್ಸುತ್ತೆ. ಆದ್ರೂ ಮದುವೆ ಮಾಡ್ಲೇಬೇಕು, ಅವನು ಸೆಟ್ಲ್ ಆಗ್ಬೇಕಲ್ಲ. ಹೌದಪ್ಪ, ನಮ್ಮ ಮಕ್ಳ ಬಗ್ಗೆ ಬೇರೆಯವ್ರ ಗಾಸಿಪ್ ಮಾಡಕ್ಕಿಂತ ಮುಂಚೆ ಒಂದ್ ಒಳ್ಳೆ ಸಂಬಂಧ ಕೂಡ್ ಬಂದು ಕಂಕಣ ಕಟ್ಬಿಟ್ರೆ ನಮ್ ಜವಾಬ್ದಾರಿ ಮುಗೀತು ಅಂತ. ಒಟ್ನಲ್ಲಿ
ನಮ್ ಮಕ್ಳಿಗೆ ಯಾರು ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡು ಇಲ್ಲ ಅನ್ಸತ್ತೆ ಅಲ್ವೇ? ಇದ್ದಿದ್ರೆ ಇವತ್ತು ನಮ್ಮಲ್ಲಿ ಸೇರ್ತಿದ್ದೆ. ಅದೇ ನೀವೆಲ್ಲ ಮೊದಲಿಂದಾನೇ ಪರಿಚಯನಾ? ಹಾಗೇನಿಲ್ಲ, ಅಲ್ಲಿ ಸಿಕ್ತಿರ್ತೀವಿ. ಶುರು ಮಾಡಕ್ಕಿಂತ ಮುಂಚೆ ಒಂದು ಮುಖ್ಯವಾದ ಪ್ರಶ್ನೆ. ನಾವೆಲ್ಲ ಒಟ್ಟಿಗೆ ಇರೋದ್ರಿಂದ ಮಾತುಕತೆ ಪ್ರೈವಸಿ ಇರಲ್ಲ, ಪರವಾಗಿಲ್ವಾ? ನಿಮ್ಗೆಲ್ಲ ಓಕೆನಾ? ತೊಂದ್ರೆ ಇಲ್ಲ, ಮಕ್ಕಳು ಹೆತ್ತವರು ಸಂಕೋಚ ಬಿಟ್ಟೆ ಬಂದಿದೀವಿ. ಹಾಗೆ ದುಡ್ಡು ಖರ್ಚು ಕಮ್ಮಿ ಆಗತ್ತೆ. ಆದ್ರೂ ಮಕ್ಳಿಗೆ ಸ್ವಲ್ಪ ಸಂಕೋಚ ಇರ್ಬೇಕಲ್ವಾ? ಪ್ರೈವಸಿಗಿಂತ ಹೆಚ್ಚಾಗಿ ನಮ್ ರಿಕ್ವೈರ್ಮೆಂಟ್ಸ್ ಇಲ್ಲಿ ಮಾತಾಡಿದ್ರೆ ನಮ್ ಎಕ್ಸ್ಪೆಕ್ಟೇಷನ್ಸ್ ಗೊತ್ತಾಗತ್ತಲ್ವೇ? ಸರಿ, ನಿಮ್ಗೆಲ್ಲ ಓಕೆ ಅಂದ್ರೆ ಹುಡುಗಿ ಮಾತಾಡೋಣ. ನಿಮ್ಮ ಮಕ್ಕಳ ಡೀಟೇಲ್ಸ್ ನೆಲ್ಲ ಶೇರ್ ಮಾಡಿ. ನಾನು ಆಗ್ಲೇ ಎಲ್ಲಾ ಮಕ್ಳದ್ದು ಡೀಟೇಲ್ಸ್ ಶೇರ್ ಮಾಡಿದೀನಿ, ಹಾಗೆ ನನ್ನ ಮಗಳು ಕೂಡ ಶೇರ್ ಮಾಡಿದೀನಿ. ನಿಮಗೆ ಮೋಸ್ಟ್ಲಿ ಬಂದಿರುತ್ತೆ ನೋಡಿ. ಸತೀಶ್ ಅವರೇ, ತುಂಬಾ ಶೆಕೆ ಆಗ್ತಾ ಇದೆ ಇಲ್ಲಿ, ಒಂದ್ ಸ್ವಲ್ಪ ಒಳಗಡೆ ಕುತ್ಕೊಂಡು ಮಾತಾಡೋಣ. ಸರಿ ಆಯ್ತು, ಹಾಗೆ ಮಾಡೋಣ. ಹಾಗೆ ಒಳಗೆ ಕಾಫಿ ಕುಡಿತಾ ನಿಧಾನ ಮಾತಾಡೋಣ. ಎಲ್ಲ ಬನ್ನಿ ಒಳಗೆ. ನಾನು ನೋಟ್ ಪ್ಯಾಡ್ ಬರ್ತೀನಿ ಕಾರಲ್ಲಿ, ತಗೊಂಡ್ ಬರ್ತೀನಿ. ಮೊದಲು ನೀವೇ ಹೇಳಿ, ಯಾವ ತರ ಗಂಡು ಹುಡುಕ್ಬೇಕು ನಿಮ್ಗೆ? ನನಗಲ್ಲ, ನನ್ನ ಮಗಳಿಗೆ. ಅವಳಿಗೆ ಡಾಕ್ಟರ್ ಆಗಿರಬೇಕು. ಹುಡುಗನ ವಯಸ್ಸು 30ರಿಂದ 33 ಆಗಿದ್ರೆ ಒಳ್ಳೇದು. ಹಾಗೆ ಅವನಿಗೆ ಹಿಂದೆ ಯಾವ ಮದುವೆ ಕೂಡ ಆಗಿರಬಾರ್ದು. ನಮ್ಮೂರ್ಲಿ ಕೆಲಸ ಆದ್ರೆ ಇನ್ನೂ ಒಳ್ಳೇದು. ತುಂಬಾ ಮುಖ್ಯವಾಗಿ ಅವನು ಕನ್ನಡದವರಾಗಿದ್ರೆ ಅವಳು ತುಂಬಾ ಒಳ್ಳೇದು. ಡಾಕ್ಟರ್ ಅಂತೀರಾ? ನಿಮ್ ಮಗಳು ಕೂಡ ಡಾಕ್ಟರ್ನಾ? ಇಲ್ಲ, ಅವಳು 2-3 ವರ್ಷ ಹಿಂದೆ ಸೈನ್ಸ್ ಡಿಗ್ರಿ ಮುಗಿಸ್ಕೊಂಡು ಅದಾದ್ಮೇಲೆ ಏನೋ MCAT ಅಂತಾರಲ್ಲ, ಅದ್ ಪರೀಕ್ಷೆ ಪ್ರಯತ್ನ ಮಾಡ್ತಾ ಇದ್ದಾಳೆ. ಇನ್ನು ಸಿಕ್ಕಿಲ್ಲ. ಬಟ್ ಆದ್ರೆ ಅವಳಿಗೆ ಡಾಕ್ಟರ್ ಫ್ಯಾಮಿಲಿ ಹೋಗ್ಬೇಕು ಅಂತ ಬಹಳ ಆಸೆ. ಕಾರಣ ಗೊತ್ತಿರ್ಬೋದು ನಿಮ್ಗೆ. ಡಾಕ್ಟರ್ ಅಂದ್ರೆ ಒಂಥರ ಸೊಸೈಟಿ ಒಂದು ಒಳ್ಳೆ ಗೌರವ ಇರುತ್ತೆ. ಹಾಗೆ ಮುಂದೆ ಅವರಿಬ್ರು ದುಡ್ಡು ಕಾಸು ವಿಷಯದವರು ಚೆನ್ನಾಗೇ ಇರ್ತಾರೆ. ಸೊ ಆ ಒಂದು ಮುಖ್ಯ ಕಾರಣ. ಮಗಳು ಡಾಕ್ಟರ್ ಮದುವೆ ಆದ್ರೆ ಎಷ್ಟು ಹೆಂಗಿರುತ್ತೆ ಲೈಫ್ ಅಂತ ಒಂದ್ ಏನಾದ್ರು ಯೋಚನೆ ಮಾಡಿದ್ದೀರಾ? ಡಾಕ್ಟರ್ ತುಂಬಾ ಡಿಮ್ಯಾಂಡಿಂಗ್ ಸ್ಕೆಡ್ಯೂಲ್, ಹಗಲು ರಾತ್ರಿ ಕೆಲಸ. ಅಳಿಯನಿಗೆ ಮಗಳಿಗೆ ಟೈಮ್ ಕೊಡಕ್ಕಾಗುತ್ತಾ? ಆಮೇಲೆ ಇದ್ರ ಮಗಳು ಮತ್ತೆ ಅಳಿಯಂದು ಪ್ರೊಫೆಷನಲ್ ಕಾನ್ಫ್ಲಿಕ್ಟ್ಸ್, ಇದ್ರ ಬಗ್ಗೆ ಎಲ್ಲ ನೀವು ಮತ್ತೆ ನಿಮಗೆ ಯೋಚನೆ ಮಾಡಿದ್ದೀರಾ? ಮಾಡಿದೀವಿ. ಮೊದಲು ಹುಡುಗ ಸಿಗ್ಲಿ, ಆಮೇಲೆ ನೋಡ. ಸರಿ, ನೀವ್ ಹೇಳಿ, ನಿಮ್ಗೆ ಯಾವ ತರ ಅಳಿಯ ಬೇಕು ಅಂತ? ನಮ್ಮ ಅಣ್ಣನ ಮಗಳು ಇಂಜಿನಿಯರ್ ಮಾಡಿದಾಳೆ, ಇಲ್ಲೇ ಕೆಲಸ ಕೂಡ ಮಾಡ್ತಿದ್ದಾಳೆ. ಅವಳಿಗಂತೂ ಇಂಜಿನಿಯರ್ ಆಗಿರೋ ಹುಡುಗಾನೇ ಬೇಕು. ಹ್ಯೂಮನ್ ಇಂಟೆಲಿಜೆನ್ಸ್ ಇಲ್ಲ ಅಂದ್ರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕು. ನಮ್ ಕನ್ನಡದವರಾದ್ರೆ ತುಂಬಾ ಒಳ್ಳೇದು, ಬೇರೆ ಭಾಷೆಯವರಾದ್ರೂ ಪರವಾಗಿಲ್ಲ. ಕನ್ನಡ ಗೊತ್ತಿಲ್ಲದಿದ್ರೆ ಏನಂತೆ AI ಟ್ರಾನ್ಸ್ಲೇಟ್ ಮಾಡುತ್ತೆ ಬಿಡಿ. ವಾಟ್? ಇವಾಗ ಈ ಫೀಲ್ಡ್ ನಲ್ಲಿ ಕೆಲಸ ಮಾಡೋ ಸುಮಾರು ಗಂಡುಗಳು ಸಿಗ್ತಾರೆ. ಬೇರೆ ಏನಾದ್ರು ರಿಕ್ವೈರ್ಮೆಂಟ್ಸ್ ಇದೆಯಾ? ವಯಸ್ಸು ಒಂದ್ ಸ್ವಲ್ಪ ಮೀರಿದೆ, ಆದ್ರೂ ಎಳಕಾಗಿರೋ ಹುಡುಗನ್ನೇ ನೋಡ್ಬಿಡಿ. ಇನ್ನೊಂದು ವಿಷಯ, ಸಾರಿ ಇರತ್ತವ್ರೆ, ಒಂದ್ ನಿಮಿಷ. ನನ್ನ ಮಗಳಿಗೆ ಅವಳ ಜಾತಕದಲ್ಲಿ 9 ವರ್ಷ ಇದೆ. ಇದರಿಂದ ಏನು ತೊಂದರೆ ಇಲ್ಲ. ದೊಡ್ಡ ದೊಡ್ಡ ಊರುಗಳಲ್ಲಿ ಈ ತರ ಚಿಕ್ಕ ವಿಷಯಗಳಿದ್ದೇ ಇರುತ್ತೆ. ಈ ತರ ದೋಷಗಳು ತುಂಬಾ ಜನಕ್ಕೆ ಇರುತ್ತೆ. ಚೆನ್ನಾಗೇ ಇರ್ತಾರೆ, ಅವ್ರ ಎವ್ರಿಡೇ ಲೈಫ್ ಚೆನ್ನಾಗೇ ಇರುತ್ತೆ. ಇಂಥದಕ್ಕೆಲ್ಲ ತುಂಬಾ ಪರಿಹಾರಗಳು ಇದೆ. ನಿಮ್ ಮಗಳಿಗೆ ಸ್ತೋತ್ರಗಳಲ್ಲಿ ನಂಬಿಕೆ ಇದ್ರೆ ಹನುಮಾನ್ ಚಾಲಿಸ ಹೇಳಕ್ಕೆ ಅಷ್ಟೇ ಸಾಕು, ಎಲ್ಲ ತೊಂದರೆಗಳು ದೂರ ಆಗುತ್ತೆ. ಸರಿ ಸರಿ. ನಿಮ್ಮಿಬ್ರಿಗೆ ಅವ್ರ ಗಂಡ್ ಸರಿ ನೋಡ್ತಾರೆ ಅಂತ ಅನ್ಕೊಂಡಿದೀರಾ? ನಮಗೂ ಒಂದ್ ಹೆಣ್ಣು ನೋಡ್ಬೇಕ್ರಿ, ನೀನೇನ್ ಪ್ರಶ್ನೆ ಕೇಳ್ತಾನೋ ಅಂತ. ನಿಮ್ಗೆ ಯಾರು ಹೆಣ್ಣು ನೋಡ್ತಾರೆ? ವಯಸ್ಸಾಯ್ತು ಬಿಡಿ, ನನ್ಗೆಲ್ಲ ರೀ, ನನ್ ಮಗನ್ಗೆ. ಹೇಳಿ ಮತ್ತೆ. ಅಲ್ರಿ, ಏನ್ರಿ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ನಿಮ್ಗೂ ಡಾಕ್ಟರ್ ಸಿಕ್ಕೋದೋ ಇಲ್ವೋ ಅಂತನಾ? ಹೌದು ರೀ. ನೀವ್ ಹೀಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಿಮ್ಗೆ ಒಂದ್ ಡಾಕ್ಟರ್ ಬೇಕಾಗತ್ ನೋಡಿ. ಯಾಕೆ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಅಂತ? ಅಲ್ಲ, ಎಕ್ಸ್ಪೆಕ್ಟೇಷನ್ಸ್ ಇರ್ಬೇಕ್ರಿ. ನೆಲ ಆಗಿದ್ರೆ ತಾನೇ ಚಿನ್ನ. ಸೀತಾರಾಮ್ ಅವರೇ, ನಿಮ್ ಮಗನ ವಯಸ್ಸು ಡೀಟೇಲ್ಸ್ ಇಲ್ವಲ್ಲ ಇಲ್ಲಿ? 32 ಚಿನ್ನದಂತ ಹುಡುಗ.
ನಿಮ್ಮ ಮಗ ಹೈಸ್ಕೂಲ್ ಟೀಚರಾ? ಹೌದು, ನಮ್ಮ ಮಗ ಹೈಸ್ಕೂಲ್ ಅಲ್ಲಿ ಕೆಮಿಸ್ಟ್ರಿ ಟೀಚರ್. ಯಾರ ಹತ್ರನೂ ಕೆಮಿಸ್ಟ್ರಿ ಮಾತ್ರ ಇಲ್ಲ. ಹೇಳಿ, ಯಾವ ತರ ಹೆಣ್ಣು ಹುಡುಕ್ಬೇಕು ಅಂತ? ನನ್ ಮಗ ಈ ತರದೇ ಬೇಕು ಆ ತರದೇ ಬೇಕು ಅಂತ ಏನು ಸ್ಪೆಸಿಫಿಕೇಶನ್ಸ್ ಇಲ್ಲ. ಅವನು ಹೈಸ್ಕೂಲ್ ಟೀಚರ್. ಯಾವ್ದೋ ಒಂದು ಸಿಂಪಲ್ ಆಗಿರೋ ಹುಡುಗಿ ಸಿಕ್ಕಿದ್ರೆ ಸಾಕು. ಯಾವ್ದಾದ್ರು ಒಳ್ಳೆ ಕೆಲಸದಲ್ಲಿ ಇದ್ರೆ ಇನ್ನ ಒಳ್ಳೆ. ನೋಡಿ, ಇಲ್ಲೇ ನಾವು ಮಾಡೋದ್ ಮಿಸ್ಟೇಕ್. ನಮ್ಮನ್ನ ನಾವೇ ಅಂಡರ್ಸ್ಟಿಮೇಟ್ ಮಾಡ್ಕೊಂತೀವಿ. ಈಗ ಅಮೆರಿಕಾದಲ್ಲಿ ಈ ಇಂಜಿನಿಯರ್ ಡಾಕ್ಟರ್ ಕಡೆ ತುಂಬಾ ಜನ ಹೋಗ್ತಾ ಇಲ್ಲ. ಹೋಗ್ಬೇಕು ಅಂತ ಆಸೆ ಇದ್ರು ಸೀಟ್ ಸಿಗೋದ್ ಕಷ್ಟ. ಒಂದ್ ತರದಲ್ಲಿ ಸಿಂಪಲ್ ಅಂಡ್ ಸೆಕ್ಯೂರ್ ಜಾಬೇ ಬೆಸ್ಟ್ ನೋಡಿ. ದುಡ್ಡು ಮಾಡ್ಕೊಳ್ಳೋದು ಅಂದ್ರೆ ಇವರು ಒಂದ್ ದುಡ್ಡಿಗೆ ಸಂಪಾದನೆ ಮಾಡಿ ದುಡ್ಡು ಕುಡಿಸ್ಕೊಬಹುದು, ಅದೇನ್ ದೊಡ್ಡ ವಿಷಯ ಅಲ್ಲ. ಆದ್ರೆ ಅವ್ರ ಜೀವನದಲ್ಲಿ ನಾವು ದೊಡ್ಡವರು ಮೂಗ್ ತುರಿಸದೇ ಇದ್ರೆ ಸಾಕು. ನೀವ್ ಹೇಳೋದು ಸರಿನೇ ಸ್ವಾಮಿ, ಆದ್ರೆ ನಿಮ್ ಕೆಪಾಸಿಟಿ ನಿಮ್ ಮಾತ್ನಷ್ಟೇ ಇದೆಯಾ ಅಂತ. ನನ್ನ ಅಣ್ಣನ ಮಗಳನ್ನೇ ಕೊಡ್ಬೋದಿತ್ತು, ಆದ್ರೆ ಏನ್ ಮಾಡೋದು, ಅವಳಿಗೆ ಇಂಜಿನಿಯರೇ ಬೇಕಂತಲ್ಲ. ಪರವಾಗಿಲ್ಲ ಬಿಡಿ. ಸುಂದರ ಹೇಳೋ ಹಾಗೆ ಈ ನಡುವೆ ಇಂಜಿನಿಯರ್ ಡಾಕ್ಟರ್ ಎಲ್ಲ ಸಿಗೋದು ಬಹಳ ಕಷ್ಟನೇ. ನಿಮ್ ಮಗನ್ನ ಅವನ ಮೇಲೆ ಫೋಕಸ್ ಮಾಡ್ಕೊಳಕ್ಲಿ ಜಾಸ್ತಿ ಸ್ವಲ್ಪ. ಅವಾಗ ಸ್ಟ್ರಾಂಗ್ ವುಮೆನ್ ಆಟೋಮೆಟಿಕ್ ಆಗಿ ಅವನ ಕಡೆ ಅಟೆನ್ಷನ್ ಕೊಡ್ತಾರೆ. ಕೆಮಿಸ್ಟ್ರಿನೂ ಬರುತ್ತೆ. ರೀ ಶಾಂತ, ಬೇಗ ನಿಮ್ಗೇನ್ ಬೇಕೋ ಕೇಳ್ಬಿಡ್ರಿ. ಅವರ್ಲಿ ಚಾರ್ಜ್ ರೀ ಇವ್ರದು. ಶಾಂತ ಅವರೇ, ಕಡೆದಾಗ ನೀವು ಹೇಳಿ. ನಾನು ಆಗ್ಲೇ ಹೇಳ್ದಂಗೆ ನಮ್ ಮಗ ಡಬಲ್ ಮೇಜರ್ ಮಾಡಿದಾನೆ. ಹುಡುಗಿಯಿಂದನೂ ಸಹಜವಾಗಿ ಅದೇ ಅಪೇಕ್ಷೆ ಇದೆ. ಟಾಪ್ ರೆಪ್ಯೂಟೆಡ್ ಯೂನಿವರ್ಸಿಟಿಯಿಂದ ಮಾಡಿದ್ರೆ ಇನ್ನು ಒಳ್ಳೇದು ನೋಡಿ. ಶಾಂತ ಅವರೇ, ನಿಮಗೆ ಅನ್ಸತ್ತಾ ಹುಡುಗರು ಯಾವ ಯೂನಿವರ್ಸಿಟಿ ಅಥವಾ ಕಾಲೇಜ್ನಲ್ಲಿ ಡಿಗ್ರಿ ಮಾಡಿದ್ರೆ ಒಳ್ಳೇದು ಅಂತ? ಕಾಲೇಜ್ ಡಿಗ್ರಿ ತಗೊಳ್ಳೋದು ಒಂದು ಕನ್ಸಿಸ್ಟೆನ್ಸಿ ಕೊಡುತ್ತೆ ಅಂತ ಒಂದು ನಂಬಿಕೆ. 4 ವರ್ಷ ಸತತವಾಗಿ ಹೋಗೋದ್ರಿಂದ ಕಂಪ್ನಿಯವ್ರಿಗೂ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ, ಅವ್ರನ್ನ ಹೈರ್ ಮಾಡ್ಕೋಬಹುದು ಅಂತ. ಸೊ ಹುಡುಗರು ಸೋಶಿಯಾಲಜಿ ಡಿಗ್ರಿ ಮಾಡಿದ್ರೇನೋ, ಬಯಾಲಜಿಯಲ್ಲಿ ಮಾಡಿದ್ರೇನೋ, ಇಲ್ಲ ಬಿಸ್ನೆಸ್ ಅಲ್ಲಿ ಮಾಡಿದ್ರೇನೋ, ನನ್ನ ಪ್ರಕಾರ ಅದ್ಯಾವ್ದು ಮ್ಯಾಟರ್ ಆಗಲ್ಲ. ಕಾಲೇಜ್ ಅಂದ್ರೆ ಅಷ್ಟೇನಾ? ಅಷ್ಟೇ ರೀ. ಅದಲ್ಲದೆ ಹುಡುಗರಿಗೆ ಅಫೇರ್ ಗಿಫೇರ್ ಅಂತ ಇರುತ್ತೆ. ಅದು ನಮ್ ಹುಡುಗರು ಯಾವ್ದು ಇಲ್ಲಿರೋದ್ರಿಂದ ತಾನೇ ಇವತ್ತು ನಾವು ಈ ಸುಂದರ ಮಧ್ಯೆ ಕೂತಿರೋದು. ಅದು ಸರಿನೇ ನೋಡಿ ಸುಂದರ್ ಅವ್ರೆ, ಈ ಸತೀಶ್ ಅವ್ರು ಹೇಳೋ ಮಾತಲ್ಲಿ ನಮ್ಗೊಂದ್ ಚೂರು ನಂಬಿಕೆ ಇಲ್ಲ. ನಾವ್ ಇಷ್ಟು ವರ್ಷ ಅಮೆರಿಕಾದಲ್ಲಿದ್ರು ಆಚಾರ ವಿಚಾರ ಪಾಲಿಸ್ಕೊಂಡ್ ಬಂದಿದೀವಿ. ನನಗೆ ವೆಲ್ ಎಜುಕೇಟೆಡ್ ಅಂಡ್ ಸಂಪ್ರದಾಯಸ್ಥ ಹುಡುಗಿನ ನೋಡ್ಕೊಳ್ಳಿ ಅಷ್ಟೇ. ನಿಮ್ ಮಗನ್ಗೆ ಟ್ರೆಡಿಷನಲ್ ಆಗಿರೋ ಹುಡುಗಿ ಬೇಕು ಅಂದ್ರೆ ನಿಮ್ ಮಗನು ಟ್ರೆಡಿಷನಲ್ ಆಗಿರೋದು ಹೊಡೆದಲ್ವಾ? ಯಾಕಂದ್ರೆ ಅವನು ರಾತ್ರಿ ಆಫೀಸಿಂದ 9 ಗಂಟೆಗೆ ಬರೋದು ಮನೆಗೆ, ಎಲ್ಲಾ ಕೆಲಸ ಆಗಿರ್ಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್, ಆಮೇಲೆ ಬಿಸಿ ಊಟನೂ ತಯಾರಾಗಿರ್ಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್. ಈ ತರದ ಅಪೇಕ್ಷೆ ಪಡೋನು ಅವನ ಹೆಂಡತಿ ಸುಖ ಕಷ್ಟನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ ನಂಗೆ. ಏನಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಯ್ತು ಅಂತನಾ? ಇವ್ರ ಸತೀಶ್ ಮಗಳು ಇನ್ನು ಡಾಕ್ಟ್ರೇ ಆಗಿಲ್ಲ, ಆದ್ರೂ ಡಾಕ್ಟರ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇದು ಸರಿನಾ? ಅದು ನನ್ನ ಎಕ್ಸ್ಪೆಕ್ಟೇಷನ್ ಅಲ್ಲ, ನನ್ನ ಮಗಳ ಅಪೇಕ್ಷೆ. ಹಾಗೇನಲ್ಲ, ಸುಖ ಸಂಸಾರಕ್ಕೆ ಹೆಂಡತಿಯ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳೋದೇ ಮೊದಲನೇ ಸೂತ್ರ. ಆಯ್ತು ಬಿಡಿ. ಹಾಗೆ ಹುಡುಗಿ ಸ್ವಲ್ಪ ಸ್ಲಿಮ್ ಆಗಿರೋರು ನೋಡ್ಕೊಡಿ. ದಪ್ಪ ಸಣ್ಣ ಅಂತನಾ? ಬಿಡಿ, ವಯಸ್ಸಿಗೆ ಬಂದ ಮಕ್ಕಳು ಜಾಸ್ತಿ ತಿಂದ್ರೆ ದಪ್ಪ ಅಂತಾರೆ, ತಿಂದೇ ಇದ್ರೆ ಏನೋ ಹುಷಾರಿಲ್ವೇನೋ ಅಂತಾರೆ. ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ರೆ ಏನು ಬಹಳ ಶೋಕಿ ಹೊಡಿತಾ ಇದ್ದಾನೆ ಅಂತಾರೆ. ಮಾಡ್ಕೊಳ್ಳಿಲ್ವಾ, ಅಯ್ಯೋ ಇದನ್ ತಿರುಬೋಕಿ ತರ ಇದ್ದಾನೆ ಅಂತಾರೆ. ಮನಸ್ಸಿಗೆ ಬಂದಂಗೆ ಇದ್ದಿದ್ದಂಗೆ ಮಾತಾಡಿದ್ರೆ ಇವನೇ ತಲಹರಟೆ ಅಂತ. ಮಾತಾಡಕ್ ಬರ್ಲಿಲ್ವಾ, ಸುಮ್ನೆ ಸೈಲೆಂಟ್ ಆಗಿದ್ರೆ ಅಯ್ಯೋ ಇವ್ನಿಗೇನೋ ಹೆದರ್ಪುಕ್ಲ ತರ ಇದ್ದಾನೆ ಅಂತ. ಜನ ಬಿಡಿ ಏನೋ ಒಂದು ಕೊಂಡ್ ತೆಗಿತಾ ಇರ್ತಾರೆ. ಈ ಸ್ಲಿಮ್ಮು ಗಿಮ್ಮು ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಹಾಗಾದ್ರೆ ನೀವು ಮದ್ವೆ ಮಾಡ್ಕೋಬೇಕಾದ್ರೆ ಇವೆಲ್ಲ ನೋಡಿದ್ರಾ? ಅಫ್ಕೋರ್ಸ್. ಮದುವೆ ಆದ್ಮೇಲೆ ಮ್ಯಾಟರ್ ಆಗೋದು ಏನ್ ಗೊತ್ತಾ? ಗಂಡ ಹೆಂಡತಿ, ಆಮೇಲೆ ಅವ್ರ ಮನೆಯವರು, ಆಮೇಲೆ ಸ್ವಲ್ಪ ಅವ್ರ ಫ್ರೆಂಡ್ಸ್. ಅದು ಸರಿನೇ. ಹಾ, ನಿಮ್ ಮಕ್ಕಳು ಸುಮಾರು ಡೀಟೇಲ್ಸ್ ಸಿಕ್ಕಿದೆ. ಥ್ಯಾಂಕ್ಸ್ ಎಲ್ರಿಗೂ. ಆದಷ್ಟು ಬೇಗ ಫಾಲೋ ಅಪ್ ಮಾಡ್ಬಿಡಿ ಪ್ಲೀಸ್. ಹಾಗೇನೆ ಆ ಹುಡುಗಿ ಮನೆಯವರೇ ಒಂದ್ ಸ್ವಲ್ಪ ಮದುವೆ ಖರ್ಚು ನೋಡ್ತಾರ ಅಂತ ಏನಾದ್ರು ಮಾಹಿತಿ ಸಿಕ್ಕಿದ್ರೆ ಸ್ವಲ್ಪ ಹೇಳಿ, ಅನುಕೂಲ. ಇನ್ನೊಂದು ಮಾತು, ನಿಮ್ ಮಕ್ಕಳ ಪಾಸ್ಟ್ ಬಗ್ಗೆ ನಿಮ್ ಫ್ರೆಂಡ್ಸ್ ಹತ್ರ ಜಾಸ್ತಿ ಮಾತಾಡಕ್ ಹೋಗ್ಬಿಡಿ. ಯಾಕಂದ್ರೆ ಅವ್ರಿಗೂ ಬೇರೆ ಫ್ರೆಂಡ್ಸ್ ಇರ್ತಾರೆ. ಸರಿ, ಹಾಗಾದ್ರೆ ನಾನು ನೋಡ್ತೀನಿ. ನಮಸ್ಕಾರ, ನಾನು ಸತೀಶ್ ಫ್ರೆಂಡು, ಸಿಂಗಲ್ ಆ್ಯಂಡ್ ರೆಡಿ ಟು ಮಿಂಗಲ್.
ಗೊತ್ತಾಯ್ತು ಬಿಡಿ. ಹಾಗೆ ನನ್ನ ಬಗ್ಗೆ ಅವರೆಲ್ಲ ಹೇಳಿರ್ಬೇಕಲ್ಲ. ಸತೀಶ್ ಅವ್ರು ಹೇಳಿದರು ಅಂತ ಎಲ್ಲ ಕೆಲಸ ಬಿಟ್ಬಿಟ್ಟು ನಿಮ್ಮನ್ನು ಹುಡ್ಕೊಂಬಂದಿದ್ದೀನಿ. ಪೂರ್ತಿ $250 ನಾನೇ ಕೊಡ್ತೀನಿ. ಒಳ್ಳೆ ಮನೆಯಿಂದ ಹುಡುಗಿ ಹುಡ್ಕೊಡಿ. ಆಹಾ, ಈ ದುಡ್ಡು ಕಾಸು ಮಾಡ್ಕೊಳ್ಳೋಕ್ಕೆ 1000 ವಿಧಿ ಇರುತ್ತೆ. ಆದರೆ 2 ಕುಟುಂಬನ ಜೋಡಿಸೋ ಒಂದು ತೃಪ್ತಿ ಬೇರೆ ಯಾವ ಕೆಲಸದಲ್ಲೂ ಇಲ್ಲ. ಸ್ವೈಪ್ ರೈಟ್ ವಿಡಿಯೋಳ್ ನ್ಯೂಸು ತರುವೆನು ನಿಮಗೆ ಹೊಸ ಅಲಯನ್ಸು. ಜ್ಯೇಷ್ಠವೇ ಇರಲಿ ಮಾಂಗ್ಲಿಕ್ ಇರಲಿ 18 ಗುಣ ಕೂಡದೇ ಇರಲಿ. ನಿಮ್ಮವರಿರಲಿ ನಮ್ಮವರಿರಲಿ. ಬೈ ದ ವೇ ನಾವೆಲ್ಲ ಒಂದೇ ರೀ. ಡೋಂಟ್ ವಾರಿ ಮಾಡ್ಕೋಬೇಡಿ, ತಲೆಗಿಲೆ ಕೆಡ್ಸ್ಕೋಬೇಡಿ. ನಾನೇ ಸುಂದರ್ ಮ್ಯಾರೇಜ್ ಬ್ರೋಕರ್, ಅಮೇರಿಕಾ ವಂಡರ್, ನಿಮ್ಮಯ ಮ್ಯಾಚ್ ಮೇಕರ್. ಡೋಂಟ್ ವಾರಿ ಮಾಡ್ಕೋಬೇಡಿ, ತಲೆಗಿಲೆ ಕೆಡ್ಸ್ಕೋಬೇಡಿ. ನಂದೇನಿಲ್ಲ ಸ್ವಾಮಿ ಸೆಟಪ್ಪು, ಆ ಬ್ರಹ್ಮಂದೇ ಎಲ್ಲ ಮ್ಯಾಚಪ್ಪು. ಮಾಡಿಸುವೆ ನಿಮ್ಮ ಮೀಟಪ್ಪು, ಇನ್ನೇನಿದ್ರು ನೆಕ್ಸ್ಟ್ ಪ್ರೀನಪ್ಪು. ಈಸ್ಟ್ ಕೋಸ್ಟ್ ಇರಲಿ ವೆಸ್ಟ್ ಕೋಸ್ಟ್ ಇರಲಿ, ಬಿಸ್ನೆಸ್ ಮ್ಯಾನ್ ಡಾಕ್ಟರ್ ಇಂಜಿನಿಯರ್ ಇರಲಿ, ಫ್ರೆಶರ್ ಇರಲಿ ಅನುಭವ ಇರಲಿ, ವಧುವರರ ಪಟ್ಟಿ ಇಲ್ಲೇ ಇದೆ ರೀ. ಡೋಂಟ್ ವಾರಿ ಮಾಡ್ಕೋಬೇಡಿ, ತಲೆಗಿಲೆ ಕೆಡ್ಸ್ಕೋಬೇಡಿ. ನಾನೇ ಸುಂದರ್ ಮ್ಯಾರೇಜ್ ಬ್ರೋಕರ್, ಅಮೇರಿಕಾ ವಂಡರ್, ನಿಮ್ಮಯ ಮ್ಯಾಚ್ ಮೇಕರ್. ಡೋಂಟ್ ವಾರಿ ಮಾಡ್ಕೋಬೇಡಿ, ತಲೆಗಿಲೆ ಕೆಡ್ಸ್ಕೋಬೇಡಿ, ತಲೆಗಿಲೆ ಕೆಡ್ಸ್ಕೋಬೇಡಿ, ತಲೆಗಿಲೆ ಕೆಡ್ಸ್ಕೋಬೇಡಿ.